ಬಿಟ್ಟು ಬಂದ ಕನ್ನಡ ಕುಟುಂಬಕ್ಕೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಲಾವತಿ ಲಾಗ್ಸ್. ಬರ್ರಿ ಇವತ್ತಿನ ಲಾಗಲ್ಲಿ ನಾ ಮಾಡತ್ತೀನಿ ಸಿಂಪಲ್ ಚಿತ್ರಾನ್ನ. ಮಾಡೋ ವಿಧಾನ ಬರ್ರಿ ಹೆಂಗಂತೇಳಿ ನೋಡೋಣ. ಬಿಟ್ಟು ಬಂದ ಕನ್ನಡ ಕುಟುಂಬಕ್ಕೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಲಾವತಿ ಲಾಗ್ಸ್. ಇವತ್ತಿನ ಲಾಗಲ್ಲಿ ನಾ ಮಾಡ್ತಾ ಇದ್ದೀನಿ ಚಿತ್ರಾನ್ನ. ಸಿಂಪಲ್ ಚಿತ್ರಾನ್ನ ಮಾಡತ್ತೀನಿ ಮಧ್ಯಾಹ್ನ ಊಟಕ್ಕೆ ಅಂತೇಳಿ. ಬರ್ರಿ ಮಾಡೋದು ಹೆಂಗಂತೇಳಿ ಹೇಳ್ತೀನಿ ನೋಡ್ರಿ. ಫಸ್ಟಿಗೆ ಕುಕ್ಕರ್ ಇಟ್ಕೊಳ್ತೀನಿ. ಕುಕ್ಕರ್ನ ಮಾಡತ್ತೀನಿ ನಾನು. ಇಟ್ಕೊಂಡು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡ್ಬಿಟ್ಟು ಫಸ್ಟಿಗೆ ಎಣ್ಣೆ ಹಾಕೊಳ್ತೀನಿ. ಗಾಡಿ ಕಬಾಕಾಡ್ತಾಳೆ ಅಡಿಗೆ ಮಾಡೋದು ಅದು ಬೇಕು ಇದು ಬೇಕು ಅಂತ. ಎಣ್ಣೆ ಕಾಯ್ದ್ರಿ, ಈಗ ಕಾಯಿ ಹಾಕೊಳ್ತೀನಿ. ಆಮೇಲೆ ಸಾಸಿವೆ, ಆಮೇಲೆ ಇದೇನು ಸ್ವಲ್ಪ ಶೇಂಗಾ ಕಾಳು, ಆಮೇಲೆ ಬಟಾಟೆ ಹಾಕೊಳ್ತೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ, ಲವಂಗ, ಮೆಣಸು ಇವು ಹಾಕೊಳ್ತೀನಿ. ಒಂದು ಚಕ್ಕಿ, ಆಮೇಲೆ ಒಂದೆರಡು ಉಳ್ಳಾಗಡ್ಡಿ. ಹಾಗಾಗ್ತೈತೆ ಗೊತ್ತೇನ್ರಿ, ಅದು ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಈರುಳ್ಳಿ ಅಂತೇಳಿ ಅನ್ನಕ್ಕೆ ಬರಲ್ಲ. ಅದು ಒಂದು ಇದು ಆಗೋದಂಗೆ ಆಗ್ತೈತಿ. ಉಳ್ಳಾಗಡ್ಡಿ ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ತೊಗರಿಬೇಳೆ ಹಾಕ್ಕೊಂಡಿನಿ. ಬ್ಯಾಳೆ ಹಾಕೊಂಡು ಚಂದ ಆಗ್ತದೆ ಅನ್ನ. ನಾನು ಬೆಳ್ಳುಳ್ಳಿ ಜಜ್ಕೊಳತ್ತೀನಿ. ಅದಕ್ಕೆ ಅಷ್ಟು ಅವರು ಅಡುಗೆ ಮಾಡ್ತಾರೆ. ಅವರು ಒಂದು ಪಿಸು ಎಣ್ಣೆಗೆ ಮೆತ್ತಗಾಗಬೇಕ್ರಿ ಅದು. ಆಮೇಲೆ ಖಾರ ಹಾಕೊಳತ್ತೇನ್ರಿ, ಒಂದು 2 ಚಮಚದಟ್ಟು. ಆಮೇಲೆ ಅರಿಶಿಣ, ಆಮೇಲೆ ನೋಡ್ರಿ ಇದು ಅಕ್ಕಿ ಇದಕ್ಕಿದೆ ಹಾಕೊಳತ್ತೀನಿ. ಯಾರು ಕಾರ್ಶಿಕ ನೋಡ್ರಿ ಅಕ್ಕಿ ತಗೊಳಗನ ಅಕ್ಕಿ ಸಮೇತ ಹಂಗೆ ಕಾರ್ಶಿಕ ತಗೊಳ ಹಂಗೆ ಏನವ ಏನ್ ಬೇಕಾಗಿತ್ತು ನಿಮ್ಗೆ ಹಾಗಾರು. ನಂದದ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ. ಅಂದ್ರೆ ಅಕ್ಕಿ ಮುಳುಗುವಷ್ಟು. ಅಯ್ಯೋ ಗ್ಯಾಸ್ ಆಯ್ತು, ಮತ್ತೊಂದು ಸಿಲಿಂಡರ್ ಹಚ್ಚುತ್ತೀನಿ ರೀ. ಒಂದು 5 ನಿಮಿಷ ಇನ್ನ. ಈಗ ಗ್ಯಾಸ್ ಆಗಿತ್ತು ರೀ. ಅದು ಗ್ಯಾಸ್ ಆಗೋಣ ಈ ನಮ್ಮ ಹಸ್ಬೆಂಡು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತೇಳಿ ಬಂದರು. ಈಗ ಈಚೆ ಕಡೆ ಅನ್ನ ಕುದಿಯತೈತಿ. ಆಮೇಲೆ ಈಚೆ ಕಡೆ ಪಾಪಡ್ ಉರಂ ಬರ್ರಿ. ಅನ್ನ ಸಂಗಟ ಪಾಪಡ್ ಇದ್ರೆ ಚಲೋ ಅಲ್ರಿ, ಅದ್ರ ಸಂಬಂಧ ಬರ್ರಿ. ಹಂಗೆ ಆಗ್ತೈತಿ ನೋಡ್ರಿ. ಗ್ಯಾಸ್ ಏನಾರೇ ಐನು ಅಡುಗೆ ಮಾಡಬೇಕು ಅವಾಗೆ ಕೈ ಕೊಟ್ಟು ಬಿಡ್ತದೆ ನೋಡಿ. ಯಾವತ್ತಲ್ಲೂ ಎಕ್ಸ್ಟ್ರಾ ಟಾಕಿ ಇರಲೇಬೇಕು ಮನ್ಯಾಗ. ಇರಲಿಲ್ಲ ಅಂದ್ರೆ ಮುಗಿದೈತಿ. ಅದ್ರ ಸಂಬಂಧ ಡಬಲ್ ಟಾಕಿ ಮಾಡಿಸಿವ್ರಿ ನಾವು. ಎಣ್ಣೆ ಅಂತೇಳಿ ಮೊದಲು ಒಂದು ಹಾಕಿ ನೋಡತ್ತೀನಿ.
ನೋಡ್ರಿ ಪಾಪಡ್ ಹುರಿದೀನಿ. ಈಗ ಅನ್ನನೂ ಬಂದ್ ಮಾಡಿಬಿಡ್ತೀನಿ. 2 ವಿಸಿಲ್ ಆಗ್ಯಾವ. ತೆಗೆದು ಇದೊಂದು 5 ನಿಮಿಷ ಆರ್ಲಿ. ಈಗ ಮತ್ತೆ ತೋರಿಸ್ತೀನಿ ನಿಮಗೆ. ಗರ್ಕ ಹಂಗೆ ಪಾಪಡ್ ತಿನ್ನೋದೇ.